ಪಹಣಿ ಆದ್ಮೇಲೆ ಅದು ಪಹಣಿ ಬರ್ಲಿಕ್ಕೆ ಬಹಳ ಇಶ್ಯೂಸ್ ಗಳಾಗ್ತಿದೆ. ತುಂಬಾ ಜನರಿಗೆ ಸಿಗ್ತಾ ಇಲ್ಲ. ಅವರು ನೋಂದಣಿ ಕರೆಕ್ಟ್ ಆಗಿ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. 99.9% ಸಮಸ್ಯೆ ಆಗೋದಿಲ್ಲ. ನಿಮ್ಗೆ ಯಾವ್ದಾದ್ರು ಆಗಿರ್ಬೋದು, ಆಗಿದ್ರೆ ಅಲ್ಲಿಗೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ, 11E ಸ್ಕೆಚ್ ಇಲ್ಲದೆ ರಿಜಿಸ್ಟರ್ ಮಾಡಿದ್ದಾರೆ, ಆವಾಗ ಅದು ಆಗೋದಿಲ್ಲ. ಇನ್ನೊಂದು ನಿಮ್ಗೆ ತಾಜಾ ಉದಾಹರಣೆ ಹೇಳ್ತೇನೆ. ಕೆಲವು ಕಡೆ ಬೆಂಗಳೂರು, ಮೈಸೂರು, ಬೆಳಗಾವಿ ಇಂಥ ಕಡೆ ಅಲ್ಲಿ ಏನ್ ಮಾಡಿದ್ದಾರೆ, ಅವ್ರಿಗೆ ಈ ಖಾತಾ ಇಲ್ಲ, ಈ ಖಾತಾ ಇಲ್ಲದೆ ಇರೋದನ್ನ ತಪ್ಪಿಸೋದಿಕ್ಕೆ ಕೋರ್ಟ್ ಆದೇಶ ಇದೆ ಅಂತ ಹೇಳ್ಬಿಟ್ಟು ನೋಂದಣಿ ಮಾಡಿದ್ದಾರೆ. ಅಲ್ಲಿ ಕೋರ್ಟು ಇಲ್ಲ, ಆದೇಶನೂ ಇಲ್ಲ. ಕೋರ್ಟ್ ಆದೇಶವನ್ನೇ ನಕಲಿ ಮಾಡಿ ಇವರು ಕೋರ್ಟ್ ಆದೇಶ ಇದೆ ಅಂತ ಮಾಡಿದ್ದಾರೆ. ಅಂತವು ಖಾತೆ ಬದಲಾವಣೆ ಆಗೋದಿಲ್ಲ. ಸೊ ಅಂತವು ಬಿಟ್ರೆ ಅವ್ರು ಏನಾದ್ರೂ ಅವರು 11E ಇಲ್ಲದೆ ಮಾಡ್ಕೊಂಡು ಬರ್ತಾರೆ. ಇನ್ ಕೆಲವರು 11E ತಪ್ಪಿಸೋದಕ್ಕೋಸ್ಕರನೇ ಕೆಲವರು ಬೇರೆ ಕಡೆಯಿಂದ ಆದೇಶ ಮಾಡಿಸ್ಕೊಂಡು ಬರ್ತಾರೆ. ಇವೆಲ್ಲ ಆತರ ಸರಿ ತಪ್ಪು ಇಲ್ಲದೆ ಮಾಡಿದ್ರೆ ನನ್ನ ಪ್ರಕಾರ ಯಾವುದು ತೊಂದರೆ ಆಗ್ತಾ ಇಲ್ಲ. ಈ ರೀತಿ ನ್ಯೂನತೆ ಇರುವಂತ ಪ್ರಕರಣದಲ್ಲಿ ತೊಂದರೆ ಆಗ್ತಾ ಇರಬಹುದು, ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಅದು ಬಿಟ್ಟು ರೇರ್ ಕೇಸಸ್ ಅಲ್ಲೊಂದು ಇಲ್ಲೊಂದು ಇರಬಹುದು. ಈಗ ನಿನ್ನೆ ಯಾರೋ ಒಬ್ರು ಹೇಳಿದ್ರು, ನಂದು ಅಪಾಯಿಂಟ್ಮೆಂಟ್ ಇತ್ತು, ಹೋಗಿದ್ದೆ, ಆದ್ರೆ ಅಲ್ಲಿ ನಿಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಬರ್ಲಿಲ್ಲ ಅಂತ ಹೇಳಿದ್ರು. ಇರ್ಬೋದು, ಮನುಷ್ಯರು ಪರ್ಫೆಕ್ಟ್ ಇಲ್ಲ, ಸಿಸ್ಟಮ್ ಕೂಡ ಪರ್ಫೆಕ್ಟ್ 100ಕ್ಕೆ 100 ಇರೋದಿಲ್ಲ. ಅಲ್ಲೊಂದು ಇಲ್ಲೊಂದು ಏನಾದ್ರೂ ಆಗ್ಬೋದು. ಬಟ್ ಜನರಲ್ ಆಗಿ ಖಾತೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ನ್ಯೂನತೆ ಇರೋದು ಕಾರಣ ಅಂತ ನಾನು ಹೇಳ್ಬಹುದು. ಅದಕ್ಕೂ ಹೊರತುಪಡಿಸಿರುವಂತಹ ವಿರಳ ಪ್ರಕರಣ ಏನಾದ್ರೂ ಒಂದೆರಡು ಆಗ್ಬೋದು, ಇಲ್ಲ ಅಂತಿಲ್ಲ. ಅದೆಂತ ಗಮನಕ್ಕೆ ಬಂದಾಗ ಸರಿಪಡಿಸ್ತಾ ಇದೆ. ಸರ್, ನೋಂದಣಿ ಪೇಪರ್ಲೆಸ್ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಏನಾದ್ರು ತೊಂದರೆ ಆಗುತ್ತೆ? ಇವಾಗ ಪೇಪರ್ ಅಲ್ಲಿ ಟೈಪ್ ಮಾಡಿ ಸ್ಕ್ಯಾನ್ ಮಾಡ್ತಾವ್ರೆ. ಟೈಪ್ ಮಾಡೇ ಮಾಡ್ತಾ ಇದಾರೆ. ಟೈಪ್ ಅನ್ನ ವಿತೌಟ್ ಸ್ಕ್ಯಾನಿಂಗ್ ಹಂಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಡಿಜಿ ಲಾಕರ್, ಅದು ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಾಗಲ್ಲ. ಇಲ್ಲ ಏನು ಇದರಿಂದ ಸಾರ್ವಜನಿಕರಿಗೆ ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ, ನನ್ನ ಅರ್ಥದಲ್ಲಿ ಏನಾದ್ರು ತಪ್ಪಿದ್ರೆ ನಾನು ಸರಿಪಡಿಸ್ಕೊಳ್ತೇನೆ. ಸಾರ್ವಜನಿಕರಿಗೆ ಇದರಿಂದ ಎಳ್ಳುನಷ್ಟು ಕೂಡ ವ್ಯತ್ಯಾಸ ಆಗೋದಿಲ್ಲ. ಅವ್ರಿಗೆ ಹಾರ್ಡ್ ಕಾಪಿನೇ ಡಿಜಿಟಲ್ ಅಲ್ಲಿ ಸ್ಪರ್ಧಾ ಕಾಲ ಅದು ಇದ್ದೇ ಇರುತ್ತೆ. ಈಗ ಎಷ್ಟು ದಾಖಲೆಗಳು ಪೇಪರ್ ಅಲ್ಲಿ ಕಳೆದು ಹೋಗಿದ್ದಾರೆ, ಎಷ್ಟು ಕಳೆದು ಹೋಗಿದ್ದಾವೆ ಲೆಕ್ಕ ಇಲ್ಲ. ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಬೇರೆ ಉದಾಹರಣೆ ಕೊಡ್ತೇನೆ, ನೀವು ಹೇಳಿದ್ ಬಿಟ್ಟು ಬೇರೆ ಉದಾಹರಣೆ. ಈಗ ಕರ್ನಾಟಕದಲ್ಲಿ ನಾವು ಈಗ ದುರಸ್ತು ಕೂಡಿ ಮಾಡ್ತಾ ಇದ್ದೇವೆ. 1,89,000 ಮೆಜರ್ಮೆಂಟ್ಗೆ ತಗೊಂಡಿದ್ದೀವಿ. ಆದರೆ 2 ಲಕ್ಷ ರೈತರ ಮಂಜೂರಿಗಳು ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ. 1,89,000 ಫಿಟ್ ಫಾರ್ ಸರ್ವೆ ಆಗಿದೆ. ಅದನ್ನ ಹೊರತುಪಡಿಸಿ 2 ಲಕ್ಷ ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ. ಹಾರ್ಡ್ ಕಾಪೀಸ್ ಮಿಸ್ಸಿಂಗ್ ಅಂದ್ರೆ ಹಿಂದಿಂದು ರೆಕಾರ್ಡ್ಸ್ ಇಲ್ಲ, ಮಂಜೂರಿ ದಾಖಲೆ ಇಲ್ಲ, ಸಾಗುವಳಿ ಚೀಟಿ ಇಲ್ಲ. ಈಗ ಅದರಲ್ಲಿ ನಿಜವಾಗಿ ಗ್ರಾಂಟ್ ಆದವ್ರು ಯಾರು, ಹಂಗೆ ದಾಖಲೆ ಸೃಷ್ಟಿ ಮಾಡ್ಕೊಂಡಿರೋರು ಯಾರು? ಬಹುಶಃ ಬ್ರಹ್ಮ ಬಂದ್ರೂ ಕೂಡ ಇತ್ಯರ್ಥ ಮಾಡಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಯಾಕೆ? ಅದಕ್ಕೋಸ್ಕರ ಡಿಜಿಟಲ್ ಸೋರ್ಸ್ ಅಲ್ಲಿ ನಮ್ಮ ಹಕ್ಕುಪತ್ರಗಳು ಅಷ್ಟೇ. ನಾವು 1,10,000 ಹಕ್ಕುಪತ್ರ ಕೊಟ್ಟಿದ್ದೀವಿ, ಎಲ್ಲ ಡಿಜಿಟಲ್ ನಮ್ಮ ಹತ್ರ ಇರೋದು. ಅವ್ರಿಗೊಂದು ಪ್ರಿಂಟ್ಔಟ್ ಕೊಟ್ಟಿದ್ದೀವಿ. ಈಗಲೂ ಪ್ರಿಂಟ್ಔಟ್ ತಗೋಬಹುದು, ನೀವು ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ ಏನಿಲ್ಲ. ಆದ್ರೆ ನಮ್ದು ಮೂಲ ಹಕ್ಕುಪತ್ರ ಡಿಜಿಟಲ್ ಅಲ್ಲಿದೆ, ಅವ್ರ ಕೈಗೆ ಕೊಟ್ಟಿರೋದು ಕಲರ್ ಪ್ರಿಂಟ್ಔಟ್. ಯಾಕೆ ಕೊಟ್ಟಿದ್ದೇವೆ? ಹಿಂದೆ ಎಷ್ಟು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಅವಕ್ಕೆಲ್ಲ ಮೂಲ ದಾಖಲೆಗಳೇ ಇಲ್ಲ ಇವತ್ತು. ನಾನು ಇಷ್ಟೊಂದು ರಿವ್ಯೂ ಮಾಡುವಾಗ ಅದನ್ನೇ ಕೇಳಿದೆ ಸಿಒಗೆ, ಹಿಂದೆ ಯಾರ್ಯಾರಿಗೆ ನೀವು ಆಶ್ರಯ ಸಮಿತಿ ಅಂತ ನೀವು ಹಕ್ಕುಪತ್ರ ಕೊಟ್ಟಿದ್ದೀರಾ, ಅದರಲ್ಲಿ ಎಷ್ಟಿಗೆ ಈ ಸ್ವತ್ತು ಕೊಡ್ತೀರಾ ಇವತ್ತು ಅಂತ ಕೇಳಿದ್ರೆ ಕೊಡಕ್ ಆಗೋದಿಲ್ಲ ಮೆಜಾರಿಟಿ ಅಂತ ಇವಾಗ ಹೇಳಿದೆ. ಯಾಕೆಂದ್ರೆ ಮೂಲ ದಾಖಲೆ ಇಲ್ಲ. ಸೊ ನಾವೀಗ ಮಾಡ್ತಾ ಇರೋದು, ನಮ್ಮಲ್ಲಿ ಕರ್ನಾಟಕದಲ್ಲಿ ಭೂ ಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು, ಲಿಟಿಗೇಷನ್ ಕಡಿಮೆ ಆಗಬೇಕು, ಅದ್ರ ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲೆಲ್ಲಿ ಇವೆಲ್ಲ ಸಮಸ್ಯೆಗಳಿಗೆ ಕಾರಣ ಅದನ್ನೆಲ್ಲ ಹುಡುಕಿ ಒಂದೊಂದೇ ಹುಡುಕಿ ಅಂತ ಅದು 100 ಕಡೆ ಅದನ್ನೆಲ್ಲ ಸರಿಪಡಿಸ್ತದೆ. ಅದರಲ್ಲಿ ಒಂದು ಏನಂದ್ರೆ ಎಲ್ಲ ಡಿಜಿಟಲ್ ಅಲ್ಲಿ ಇರ್ಬೇಕು. ಯಾಕೆ ಇರ್ಬೇಕು? ನಿಮ್ಗೆ ಡಿಜಿಟಲ್ ಹುಚ್ಚ ಅಂತ ನೀವು ಕೇಳ್ಬೋದು. ನಮ್ಗೆ ಹುಚ್ಚಿಗಲ್ಲ, ನನ್ ಖುಷಿಗಲ್ಲ.
ಅಲ್ಲಿ ಇದ್ರೆ ಸೋರ್ಸು ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ ನಾವು ಆಟೋಮ್ಯಾಟಿಕ್ ಆಗಿ ಖಾತೆ ಬದಲಾವಣೆಗೆ ಪುಷ್ ಮಾಡ್ತೇವೆ, ಖಾತೆ ಬದಲಾವಣೆ ಆಗುತ್ತೆ. ಆಮೇಲೆ ಅಲ್ಲಿ ಒಳಗಡೆ ಇವರು ಡಿಜಿಟಲ್ ರೂಪದಲ್ಲಿದ್ರೆ ಮೇಲೆ ಹೇಳೋದೊಂದು ಒಳಗಡೆ ಟೈಪ್ ಮಾಡಿರೋದೊಂದು, ಇಂಥದೆಲ್ಲ ಅವಾಯ್ಡ್ ಆಗುತ್ತೆ, ಮಿಸ್ರೆಪ್ರೆಸೆಂಟೇಷನ್ ಅವಾಯ್ಡ್ ಆಗುತ್ತೆ. ಸೊ ಆ ಕಾರಣಕ್ಕೆ ಅಂಡ್ ಭಾರತ ಸರ್ಕಾರದವರು ಕೂಡ ಎಲ್ಲ ರಾಜ್ಯಗಳಿಗೆ ನೀವು ಡಿಜಿಟಲ್ ಎಕ್ಸಿಕ್ಯೂಷನ್ ಅಂದ್ರೆ ಈ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದನ್ನ ಬಂದ್ ಮಾಡಿ ರಿಜಿಸ್ಟ್ರೇಷನ್ ಅಲ್ಲಿ ಡೈರೆಕ್ಟ್ ಡಿಜಿಟಲ್ ಡಾಕ್ಯುಮೆಂಟ್ ಅನ್ನೇ ರಿಜಿಸ್ಟರ್ ಮಾಡಬೇಕು ಅಂತ ಅವರು ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ ಅನ್ನೋದು ಒಂದೇ ಕಾರಣ ಅಲ್ಲ, ಇದನ್ನ ನಾವು ಕೂಡ 1.5 ವರ್ಷದಿಂದ ವಿಚಾರ ಮಾಡ್ತಾ ಇದ್ವಿ ಇದನ್ನ ಮಾಡಬೇಕು ಅಂತ. ಅವಾಗ ಎಂಡ್ ಟು ಎಂಡ್ ಡಿಜಿಟೈಸೇಷನ್ ಆಗುತ್ತೆ. ಸೊ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಕಮ್ಮಿ ಆದ್ರೆ ಸ್ಮೂತ್ ಆಗಿ ಕೆಲಸ ಆಗುತ್ತೆ, ಜನಗಳಿಗೆ ಅಲ್ಟಿಮೇಟ್ಲಿ ನಾವು ರಿಲೀಫ್ ಕೊಡ್ಬೋದು. ಇದು ಏನಾಗುತ್ತೆ, ಮಧ್ಯದಲ್ಲಿ ಕೆಲವರು ಬೇರೆ ಬೇರೆ ತರದವರು ಇದ್ದಾರೆ, ಅವ್ರಿಗೆ ಸ್ವಲ್ಪ ತೊಂದರೆ ಆಗಬಹುದು. ಬಿಟ್ರೆ ನಿಜವಾದ ಜೆನ್ಯುವಿನ್ ಜನಗಳಿಗೆ ನನ್ನ ಪ್ರಕಾರ ಏನು ತೊಂದರೆ ಆಗೋದಿಲ್ಲ. ಅಂತ ಪ್ರಸಂಗ ಬಂದ್ರೆ ನಾವು ನಮ್ಮ ಕಿವಿ ಕಣ್ಣು ಎಲ್ಲ ತೆರೆದಿಟ್ಕೊಂಡಿರ್ತೇವೆ. ಏನಾದ್ರು ಕಷ್ಟ ಬಂದ್ರೆ ನಾವು ಕೂಡ ಬದಲಾವಣೆ ಮಾಡ್ತೇವೆ. ಈಗ ನೀವು ಹೈವೇ ಬರ್ಬೇಕಾದ್ರೆ ನೋಡ್ಬೋದು ಸರ್, ಬಾತಿ ಗುಡ್ಡ ಅಂತ ಇತ್ತು, ಅದ್ರ ಮೇಲೆ 3-4 ವರ್ಷದಿಂದ ಹಸಿರು ಹೊದಿಕೆ ಅಂತ ಇದ್ರು. ಈಗ ಒಳ್ಳೆ ಮೈನಿಂಗ್ ಮಾಡೋ ರೀತಿ ಅದು ಕಾಣುತ್ತೆ, ಕತ್ತರಿಸಿದಂಗೆ ಕಾಣುತ್ತೆ ನೋಡ್ಬೋದು. ಆ ರೀತಿ ಎಲ್ಲ ಹೇಗೆ ಆಗ್ತಾ ಇದೆ? ಹರಿಹರದಲ್ಲಿ ಸಾಕಷ್ಟು ಆಗಿದೆ ಸರ್. ಜಮೀನುಗಳು ರೈತರೇ ಕೊಡ್ತಾ ಇದ್ದಾರೆ, ಕಂದಾಯ ಇಲಾಖೆ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. ಅದಕ್ಕೆ ನಾವು ಈಗಾಗಲೇ ಪಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸರ್. ಈಗ ಸುಮಾರು ಒಂದು 80 ಪಡ ಮಾಡೋದಕ್ಕೆ ನಮ್ಮ ಎಸಿಗಳು ಬಂದಿದೆ ಸರ್. ಇನ್ನೊಂದು ವಾರದಲ್ಲಿ ನಾವು ಪಡ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ 150 ಫೈನ್ ಹಾಕಿರ್ತಾರೆ. ಅಲ್ಲ ಅದೇನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ವಿ ಅಲ್ಲ, ಹಿಡುವಳಿ ಜಮೀನು, ಹಿಡುವಳಿ ಜಮೀನಲ್ಲೂ ರೈತ ಮಾಡಿ ಮಾಡ್ಕೊಂತ ಇದ್ದಾರೆ ಸರ್. ಗೌರ್ಮೆಂಟ್ ಜಮೀನಲ್ಲ, ಗೌರ್ಮೆಂಟ್ ಜಮೀನಲ್ಲ ಸರ್. ಕೆಲವು ಗೌರ್ಮೆಂಟ್ ಜಮೀನಲ್ಲೂ ಮಾಡ್ಕೊಂಡಿದ್ದಾರೆ ಸರ್. ಗುಡ್ಡ ಸರ್, ಬಾತಿ ಗುಡ್ಡ ಬಾಕಿ ಗುಡ್ಡವನ್ನ ಸರ್ ನಾವು ಆಡಳಿತ ಇಲ್ಲ ಸರ್. ಬಾಕಿ ಗುಡ್ಡ ಸರ್ಕಾರಿದೆ ಸರ್. 189 ನಮ್ಗೆ ಅದೇನೋ ಜಗಳೂರಲ್ಲಿ MBS ಸ್ಕೀಮ್ ಕೊಟ್ಟಿದ್ದೀವಿ ಸರ್. ಅವರು ಲೆವೆಲ್ ಮಾಡಿಕೊಂಡು ಅಲ್ಲಿ ಹೈ ಲೆವೆಲ್ ಅಲ್ಲಿ ಗ್ರಾವಿಟಿಯಲ್ಲಿ ವಾಟರ್ ತಗೊಂಡು ಹೋಗುತ್ತೆ. GS ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಕುಡಿಯೋ ನೀರು ಕುಡಿಯೋ ನೀರು ಸರ್ ಇನ್ನೊಂದು ಸರ್ ವಿಲೇಜಸ್ ಅಲ್ಲಿ ಬಂದಂತ ಮಣ್ಣನ್ನ ಅವ್ರು ಬೇರೆ ಕಡೆ ರಾಯಲ್ಟಿ ಕಟ್ಟಿ ಬೇರೆಯವ್ರು ತಗೊಂಡೋಗಿ ಸರ್ ಸ್ಯಾಂಕ್ಷನ್ ಆಗಿ ಸರ್. ವೀರಪ್ಪ ಮೊಯ್ಲಿ ಅವರು ಇದ್ದಾಗ ಕೆಲಸ ಆಗ್ತಾ ಇದೆಯಲ್ಲ, ವೀರಪ್ಪ ಮೊಯ್ಲಿ ಅವರು ಇದ್ದಾಗ ಇಲ್ಲ ಸರ್. ಇರ್ಬೋದು, ಸ್ಯಾಂಕ್ಷನ್ ಆಗಿ ಬಹಳ ನಿಧಾನ ಈ ಆಗಿರ್ಬೋದು. ಯೋಜನೆ ಆಗಿರೋದು ಈಗ ಮೊನ್ನೆ 4 ಕಮಿಷನರ್ ಕೂಡ ಇದ್ರೆ ಈಗಾಗಿದೆ ಸರ್. ದಾವಣಗೆರೆಯಲ್ಲಿ 2ನೇ ಹಂತದ ಕುಡಿಯೋ ನೀರಿನ ಯೋಜನೆ ಅದೆಲ್ಲ ಅದೇ ಬೇರೆ ನಿಮ್ಗೆ ಗೊತ್ತಿಲ್ಲ ಮಾಹಿತಿ ನಾವೇ ಕೊಡ್ತೀವಿ. ಸರ್ ಇನ್ನೊಂದು ಸರ್, ಕೊಡಜ್ಜಿ ಒಳಗಡೆಗೆ 160 ಎಕರೆ ಜಮೀನಿದೆ. ಅದು ಹಿಂದೆ ಕೊಡಜ್ಜಿ ಬಸಪ್ಪರು ಕುಷ್ಠರೋಗ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೆ ಸರ್. ಅದು ಇತ್ತೀಚೆಗೆ ರಿಪೋರ್ಟ್ ಬಂದ್ಬಿಟ್ಟು ಚೆನ್ನಾಗಿ ಹೋಗ್ಬಿಡುತ್ತೆ ಹಾಸ್ಪಿಟ್ಲ್. 165 ಎಕರೆ ಜಮೀನಿದೆ. ಇದು ನಿಮ್ಮ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಕಟ್ಬೋದು ಅಂತನ್ನೆಲ್ಲ ಮಠದಲ್ಲಿ ಕೊಡ್ತಾ ಇದ್ದಾರೆ ಸರ್. 162 ಎಕರೆ ಅಲ್ಲಿ ಕೊಂಡಜ್ಜಿ ಇದೆ ಸ್ಕೌಟ್ ಕ್ಯಾಂಪ್ ಇತ್ತು ಸರ್ ಕೊಂಡಜ್ಜಿ ಬಸಪ್ಪರ ಕಾಲದಲ್ಲಿ. ಅದೀಗ ಸರ್ ಎಲ್ಲ ಮಠಗಳು ಕೊಟ್ಟಿದ್ದೀರಿ 160 ಎಕರೆ. ನೀವು ಅಕ್ವರ್ ಮಾಡಿ ರೆವಿನ್ಯೂ ತಹಸೀಲ್ದಾರ್ ಹೆಡ್ನಲ್ಲಿ ಇದೆ ಸರ್. ಅದು ಹರಿಯಾಣ ನಮ್ಮ ಕಡೆ ಯಾವ್ದು ಕೊಟ್ಟಿಲ್ಲ ಸರ್. ನಾವು ಯಾವ್ದು ಕೊಟ್ಟಿಲ್ಲ ಸರ್ ಇದೆ 160 ಎಕರೆ ಇದೆ ಅದು ರೆವಿನ್ಯೂ ಒಳಗೆ ಇದೆಯಾ? ಹೇಳ್ತಾ ಇದ್ದೇನೆ, ಕೊಟ್ಟಿಲ್ಲ ಅಂತ ನನ್ನ ನೆನಪಿನಿಂದ ಶಕ್ತಿ ಅಂತ ಹೇಳೋದಾದ್ರೆ ನಾವತ್ತು ಯಾವ- ಸರ್ ಇಲ್ಲಿ ಎಲ್ಲಿ ಜಾಗ ಇಲ್ಲ. ಅಲ್ಲಿ ಸರ್ ಕ್ವಾರ್ಟರ್ಸ್ ನೀವು ಕಟ್ಟಿಸ್ಬೋದು ಅಲ್ಲಿ ತಾವು. ಈಗ ಹಾವೇರಿ ಏನೆಲ್ಲ ಕಟ್ಟಿದ್ದಾರೆ SP ಆಫೀಸರ್ ಅಲ್ಲ, ಇಲ್ಲಿ SP DC ಅವ್ರ ಕ್ವಾರ್ಟರ್ಸ್ ಇಲ್ಲ, CS ಕ್ವಾರ್ಟರ್ಸ್ ಇಲ್ಲ. ಅಲ್ಲಿ ಕ್ವಾರ್ಟರ್ಸ್ ಕಟ್ಟಬಹುದು ಅಲ್ಲಿ ಗುಡ್ಡದಾಗೆ. ಅಲ್ಲ ಚಂದ್ರಣ್ಣ, ಕಟ್ಟಿದವು ಏನಾದ್ರು ಹಾ ಹೌದು. ಕ್ವಾರ್ಟರ್ಸ್ ಅವಶ್ಯಕತೆ ಇದೆ, ಕ್ವಾರ್ಟರ್ಸ್ ಅವಶ್ಯಕತೆ ಸರ್ ಹಿಂದೆ ಇತ್ತು 20 ಕ್ವಾರ್ಟರ್ಸ್ ಕ್ವಾರ್ಟರ್ಸ್ ಅವಶ್ಯಕತೆ ಇದೆ. ಇಲ್ಲ. ದಾವಣಗೆರೆ 20 ಕ್ವಾರ್ಟರ್ಸ್ ಹೊಸ ಜಿಲ್ಲೆಯಾಗಿ ಕಟ್ಟಿದ್ರು. NCC ಕೊಟ್ರು. ಹಿಂದಿನ ಜಿಲ್ಲಾಧಿಕಾರಿಗಳು ಅಲ್ಲಿ ಹೋಗ್ತಾ ಇಲ್ಲ. ಸರ್, ಈಗ ನಿಮ್ಮ ಅವಧಿನಲ್ಲಿ ಎಷ್ಟು ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದ್ದೀರಿ? ಸೊ ಈಗ ಹಿಂದೆ 2016ರಿಂದ ಸರ್ ಅವು ಯಾರಿಗೆ ಕೊಟ್ಟಿಲ್ಲ ಸರ್ ನೀವು ಅದು ತಗೊಳ್ಳಿದ್ದು? 2016ರಿಂದ 2023 ಮೇ ವರೆಗೆ ಆ 6 ವರ್ಷದಲ್ಲಿ 2626 ಕಂದಾಯ ಗ್ರಾಮಗಳಾಗಿ ಘೋಷಣೆ ಆಗಿದೆ. 6 ವರ್ಷದ ಅವಧಿಯಲ್ಲಿ 2017ರಿಂದ ಶುರು ಮಾಡಿ 23 ಮೇ ವರೆಗೆ. ಈಗ ನಾವು 2023 ಮೇ ನಂತರ ಇಲ್ಲಿವರೆಗೆ 4095
ಈ 2.5 ವರ್ಷದಲ್ಲಿ 4,095 ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಿದ್ದೇವೆ. ಹಿಂದೆ 2,626 ಆಗಿತ್ತು. ಅವ್ರದ್ದು 6 ವರ್ಷದ ಕಂಪ್ಯಾರಿಸನ್, ನಮ್ದು 2.5 ವರ್ಷ. ಸೊ ಇನ್ನೂ ಒಂದು ಬಹುಶಃ 1,000 ಗುರಿ ಇದೆ, ನಮ್ಗೆ ಇನ್ನೂ ಒಂದು 1,000 ಇದೆ, ಅದನ್ನ ಮಾಡ್ತೇವೆ. ಹತ್ರ 1,000 ಇದೆ. ಆಗುತ್ತೆ. ಕೋಡಿ ದುರಸ್ತಿಯಲ್ಲಿ ಈಗ ಯಾವ್ದೊಂದು ಅಕ್ಕಪಕ್ಕ ಜಮೀನು ಹೋಟೆಲ್ ನಾವೇನು ಬಾರ್ ಎಲ್ಲ 3 ಆದ್ರೆ ರದ್ದಾಗುತ್ತೆ, ಎಲ್ಲರಿಗೂ ಸಮಸ್ಯೆ ರದ್ದಾಗೋದಿಲ್ಲ, ಪೆಂಡಿಂಗ್ ಇರುತ್ತೆ. ರದ್ದಾಗಿದ್ದಾವೆ ಸರ್. ರದ್ದಾಗಿದ್ರೆ ಆ ಕೇಸ್ ಯಾಕೆ ರದ್ದಾಗಿದೆ ನೋಡ್ಬೇಕು. ಕೇಸ್ ಸ್ಪೆಸಿಫಿಕ್ ಇರುತ್ತೆ. ಅಂದ್ರೆ ಅಕ್ಕಪಕ್ಕ ಜಮೀನಿಗೆ ಬಟ್ ಬಾರ್ ಕೋರ್ಟ್ ಆರ್ಡರ್ ಯಾರಿಗೆ ಸಂಬಂಧ ಇದೆ, ಎಷ್ಟು ವ್ಯಾಪ್ತಿ ಇದೆ ಕೋರ್ಟ್ ಆರ್ಡರ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಅಂದ್ರೆ ಒಬ್ಬರಿಂದ ಬೇರೆಯವ್ರಿಗೆ ತೊಂದರೆ ಆಗಬೇಕು ಅಂದ್ರೆ ಕೋರ್ಟ್ ಆರ್ಡರ್ ನೋಡ್ಬೇಕು. ಅವ್ರು ಜನರಲ್ ಆಗಿ ಸರ್ವೆ ನಂಬರ್ 120 ಅಂತ ಹೇಳ್ತೀವಿ. ಸರ್ವೆ ನಂಬರ್ ಅವರು 15-20 ಎಲ್ಲರೂ ಸಪೋರ್ಟ್ ನೀವು ಆರ್ಡರ್ ಕೊಡ್ಬೇಕು, ಯಾಕಂದ್ರೆ ರದ್ದಾಗ್ತಾ ಇದೆ ಅಂತ ನೋಡ್ಬೇಕಷ್ಟೇ. ನಮಗೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇಸ್ ನೋಡ್ಬೇಕು. ಕೇಸ್ ನೋಡಿದ್ರೆ ಹೇಳ್ಬೋದು. ಜನರಲ್ ಆಗಿ ಅದಕ್ಕೆ ಆಗ್ಬಾರ್ದು, ಬಟ್ ಒಂದು ಕೇಸಲ್ಲಿ ಇರ್ಬೋದು. ಈಗ ಕೋರ್ಟ್ನವ್ರು ಏನಾದ್ರು ಅಲ್ಲಿ ಎಲ್ಲಾರ್ಗೂ ಬೋಗಸ್ ಇದೆ ಅಂತ ಹೇಳಿದ್ರೆ ಆಗ ಎಲ್ಲಾರ್ದು ರದ್ದಾಗುತ್ತೆ. ಉದಾಹರಣೆಗೆ ಎಕ್ಸ್ಟ್ರೀಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ನಾನು ಎಕ್ಸ್ಟ್ರೀಮ್ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಹಂಗಿರುತ್ತೆ ಅಂತ ಅಲ್ಲ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅವ್ರಿಬ್ರು ಅಷ್ಟೇ ಗೈಡ್ಲೈನ್ಸ್ ಇರೋದು ಹಂಗೇನೆ, ಹಾಗೆ ಇರೋದು. ಇಬ್ಬರದು ದಾಖಲೆ ಸರಿ ಇಲ್ಲ ಅಂದ್ರೆ ಅವ್ರನ್ನ ಬದಿಗಿಟ್ಟು ಉಳಿದವ್ರದ್ದು ಮಾಡ್ಬೇಕು ಅಂತಾನೆ ನಾವು ಹೇಳಿರೋದು ಅಲ್ವಾ. ಹಂಗಾದ್ರೆ ಬೇರೆ ಕಾರಣ ಇದೆ, ಈ ಕಾರಣಕ್ಕಾಗಲ್ಲ. ಈಗ ಇಬ್ಬರದು ದಾಖಲೆ ಸರಿ ಇಲ್ಲ, ಉಳಿದವ್ರದ್ದು ದಾಖಲೆ ಸರಿ ಇದ್ರೆ ನನ್ನ ಪ್ರಕಾರ ಅದು ಆಗ್ಬೇಕು, ಕೆಲಸ ಆಗ್ಬೇಕು. ನಿಂತಿದೆ ಅಂತ ಹೇಳಿದ್ರೆ ಬೇರೆ ಕಾರಣಕ್ಕೆ ನಿಂತಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಈ ಕಾರಣಕ್ಕೆ ನಿಲ್ಬಾರ್ದು ನನ್ನ ಪ್ರಕಾರ. ಬಟ್ ಕೇಸ್ ನೋಡಿದ್ರೆ ಏನಾದ್ರು ನೀವು ಹೇಳೋದ್ರಲ್ಲಿ ಏನಾದ್ರು ಇದೆಯಾ ಅಂತ ನಾವು ನೋಡ್ಬೋದು. ಧನ್ಯವಾದ ಎಲ್ಲರಿಗೂ. ಗ್ರಾಮದಲ್ಲಿ ನಕಾಶೆ ಜಾಗ ಇರುತ್ತೆ, ಸೊ ಅಂತ ಟೈಮಲ್ಲಿ ಖಾಸಗಿ ಜಾಗದಲ್ಲಿ ಓಡಾಡ್ತಿರ್ತಾರೆ ಅಂದ್ರೆ ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಸೊ ಈ ಟೈಮಲ್ಲಿ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ಬೇಕಾಗುತ್ತೆ ಸರ್? ಯಾಕಂದ್ರೆ ನಕಾಶೆ ದಾರಿ ಯಾರೋ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಒತ್ತುವರಿ ಮಾಡ್ಕೊಂಡಿರ್ತಾರೆ, ಅವ್ರು ಪ್ರೈವೇಟ್ ಜಾಗದಲ್ಲಿ ಓಡಾಡ್ತಿರ್ತಾರೆ, ಬಟ್ ಅವ್ರು ಬಿಟ್ಕೊಳಲ್ಲ, ಅದು ಕೋರ್ಟಲ್ಲಿ ಇರ್ತಾರೆ. ಆಗ ನಕಾಶೆ ದಾರಿಯನ್ನ ತೆರವು ಮಾಡಿಕೊಡೋದು ನಮ್ಮ ಕರ್ತವ್ಯ. ಸಿಂಪಲ್ ಉತ್ತರ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದರಲ್ಲಿ ನಾನು ಹೆಚ್ಚು ಹೇಳಕ್ ಹೋದ್ರೆ ಡೈಲ್ಯೂಟ್ ಮಾಡ್ಬೇಕಾಗುತ್ತೆ. ನಕಾಶೆ ದಾರಿಯನ್ನ ತೆರವು ಮಾಡಿಕೊಡೋದು ತಹಶೀಲ್ದಾರರು, ಎಡಿಎಲ್ಆರ್ ಇವ್ರ ಕರ್ತವ್ಯ. ಅದಕ್ಕೆ ಯಾವುದೇ ವಿನಾಯಿತಿ ಇಲ್ಲ, ಅದಕ್ಕೆ ಯಾವುದೇ ನಾವು ಅದರಲ್ಲಿ ಗೊಂದಲ ಇಲ್ಲ. ನಕಾಶೆಯಲ್ಲಿರುವಂತಹ ದಾರಿ ತೆರವು ಮಾಡಿ ಕೊಡ್ಬೇಕು. ಕೆಲವು ಕಡೆ ಪೆಂಡಿಂಗ್ ಇದೆ, ನಾನು ಎಲ್ಲಾರ್ಗೂ ಹೇಳಿದ್ದೇನೆ ಅದನ್ನ ಮಾಡ್ಕೊಡ್ಬೇಕು ಅಂತ, ಬಟ್ ಮಾಡಿಸೋದು ನಮ್ ಜವಾಬ್ದಾರಿ. ಭೌತಿಕತೆ ಆಂದೋಲನ ಬಹಳ ಅಲ್ಲ, ನೀವು ಹೇಳ್ತಾ ಇದ್ರಿ ಯಾವ ತರ ಕಡಿಮೆ ಇದೆಲ್ಲ. ಒಂದ್ ನಿಮಿಷ, ಈಗ 25% ಆಗಿದೆ, ಇದು 49 ಲಕ್ಷದಲ್ಲಿ 11 ಲಕ್ಷ ಆಗಿದೆ. ಈಗ 3 ತಿಂಗಳು 6 ತಿಂಗಳಿಂದ ಈಚೆಗೆ 3 ತಿಂಗಳಿಂದ ಒಂದ್ ನಿಮಿಷ ನೀವು ದಯವಿಟ್ಟು ನೋಡುವಾಗ ಫುಲ್ ಪಿಕ್ಚರ್ ನೋಡಿ. ಆಯ್ತು, ಹೇಳೋದು ಕೇಳಿಸ್ಕೊಂಡ್ಬಿಡಿ, ಅವಸರ ಮಾಡಬೇಡಿ. ನೀವು ಖಂಡಿತ ಇದು ಅಂತ ವಿಚಾರ ಮಾಡಬೇಡಿ. ಯಾವ ವರ್ಷದ್ದು ಇದೆಲ್ಲ ನಾವು ಮಾಡ್ತಾ ಇರೋದು? 20 ವರ್ಷ 40 ವರ್ಷದ್ದು ಈಗ ಪೌತಿ ಖಾತೆ ಮಾಡ್ತಾ ಇದ್ದೀವಿ. ಪರ್ಸೆಂಟೇಜ್ ಕಡಿಮೆ ಅಂತ ಹೇಳಿದ್ರೆ ಇದು ಈ ವರ್ಷದಲ್ಲ, 40-50 ವರ್ಷದಿಂದ ಪೌತಿ ಖಾತೆ ಆಗದೆ ಇದ್ದವನ್ನ ಈಗ ನಾವು ಮೇಲೆ ಹಾಕೊಂಡು ಮಾಡ್ತಾ ಇದ್ದೀವಿ. ಕರೆಕ್ಟ್? ಬ್ಯಾಲೆನ್ಸ್ ಅಷ್ಟು ವರ್ಷಗಳಿಂದ ಇದಾವೆ ಇವು. ಇಲ್ಲ ಸರ್, ಈಗ ರೆವಿನ್ಯೂದೊಳಗೆ 70% ಡೆವಲಪ್ ಆಗಿದೆ ಸರ್. ಹೇಳೋರು ಕೇಳಿಸ್ಕೊಂಡು ಆಮೇಲೆ ಈ ಇಷ್ಟು ದಿನ ಇಷ್ಟು ಬಾಕಿ ಇದೆ ಅಂತ ಯಾರನ್ನ ಕೇಳಿದ್ರಾ? ಯಾರಾದ್ರೂ ಕೇಳಿದ್ರಾ ಹೇಳಿ? ಯಾರಾದ್ರೂ ಹೋಗ್ಲಿ 49,300,000 ಬಾಕಿ ಇದೆ ಅಂತ ಯಾರನ್ನ ಹೇಳಿದ್ರ ನಿಮ್ಗೆ?
ಅಲ್ಲ ನಾವು ಯಾರಿಗಾದ್ರೂ ಇಷ್ಟು ಬಾಕಿ ಇದೆ ಅಂತ ಗೊತ್ತಿತ್ತಾ? ನಾವು ಬಂದು ಇವತ್ತು ಆಕ್ಚುಲಿ ನಮ್ಗೆ ಇಷ್ಟು ಏನೋ ಹೇಳ್ತಿರ್ತಾರೆ. ಕರೆಕ್ಟ್ ಸರ್ ನೀವು ಹೋದ್ ಸರಿ ಬಂದಾಗ ಹೇಳಿದ್ರಿ ಇಷ್ಟೇ ಕೇಸ್ ಪೆಂಡಿಂಗ್ ಇದಾವಂತ, ಈಗೆಲ್ಲ ಸಾಲ್ವ್ ಮಾಡಿದ್ದೀರಿ. ಒಂದು 70% ರೆವಿನ್ಯೂ ಸಾಲ್ವ್ ಆಗಿದೆ ಸರ್, ಇನ್ನೊಂದು 30% ಆಗ್ಬೇಕು ಸರ್. ಹೇಳ್ತೀನಿ, ಅದಕ್ಕೂ ಹೇಳ್ತೀನಿ, ಅವಸರ ಬೇಡ. ವಿಲೇಜ್ ಅಕೌಂಟ್ಗಳು ಮನೆ ಹೋಗ್ತಿಲ್ಲ ಹೇಳ್ತೇನೆ, ಅದು ಹೇಳ್ತೇನೆ. ಈಗ ಒಟ್ಟು 49,02,120 ಲಾಸ್ಟ್ ಡಿಜಿಟ್ ವರೆಗೂ ಸ್ಟೇಟ್ ಅಲ್ಲಿ ಬಾಕಿ ಇರೋದು. ಆಯ್ತಾ? ಈಗ 11 ಲಕ್ಷ ಮಾಡಿದೀವಿ. ಒಬ್ಬ ವಿಲೇಜ್ ಅಕೌಂಟೆಂಟ್ ಈಗ 3 ತಿಂಗಳಲ್ಲಿ 146 ಮಾಡಿದ್ದಾನೆ ಒಬ್ಬ ವಿಲೇಜ್ ಅಕೌಂಟೆಂಟ್. ಇನ್ನೊಬ್ಬ ವಿಲೇಜ್ ಅಕೌಂಟೆಂಟ್ 35 ಮಾಡಿದ್ದಾರೆ. ಎರಡೂ ಸತ್ಯನೇ. ಈಗ ಎಲ್ಲ ಇಬ್ರು ನಾನು ಒಂದೇ ತಕ್ನಿಕ್ ಹಾಕಕ್ಕಾಗುತ್ತಾ? ಮಾಡ್ತಾ ಇರೋರು ಇದಾರೆ, ಮಾಡದೇ ಇರೋರು ಇದಾರೆ. ಆದ್ರೆ ಇಷ್ಟು ದಿನ ನಿಮ್ಗೆ ಈ 49,02,010 ಅನ್ನೋ ನಂಬರು ಯಾರು ಹೇಳಕ್ಕಾಗಿರ್ಲಿಲ್ಲ. ನಾನು ಅಟ್ಲೀಸ್ಟ್ ಅಷ್ಟು ನಂಬರ್ ಹೇಳ್ತಾ ಇದ್ದೇನೆ. ಇದರಲ್ಲಿ ±2% ಅಂತ ಇಟ್ಕೊಳ್ಳಿ, ರಾಂಗ್ ಮಾರ್ಕಿಂಗ್ ಆಗಿರ್ಬೋದು. ±2%. ಇದನ್ನ ಪ್ರತಿಯೊಬ್ಬ VA ಲಾಗಿನ್ಗೆ ನಾನು ಕಳಿಸಿದ್ದೀನಿ. ಅವ್ರವ್ರ ಜುರಿಸ್ಟಿಕ್ಷನ್ ಅಲ್ಲಿ ಎಷ್ಟು ಬರ್ತದೆ ಇವತ್ತು, ಪ್ರತಿ VA ಅವ್ರ ಟಾರ್ಗೆಟ್ ಎಷ್ಟು ಅಂತ ನನ್ನ ಹತ್ರ ಫಿಂಗರ್ ಟಿಪ್ ಅಲ್ಲಿ ಇದೆ, ಬಟನ್ ಅಲ್ಲಿ ಇದೆ. ಆ VA ಇಲ್ಲಿವರೆಗೂ ಎಷ್ಟು ಮಾಡಿದಾನೆ ಅನ್ನೋದು ಕೂಡ ನನ್ನ ಹತ್ರ ಬಟನ್ ಅಲ್ಲಿ ಇದೆ, ಮಾನಿಟರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದೀಗ ಯಾರಿಗೆ ಇನ್ಸೆಂಟಿವ್ ಕೊಡ್ತೇನೆ, ಯಾರು ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಇನ್ಸೆಂಟಿವ್ ಕೊಡ್ತೇನೆ. ಅದು ಸಣ್ಣ ಅಮೌಂಟ್ ಏನಲ್ಲ, ಒಂದು 5-6-7 ಕೋಟಿ ರೂಪಾಯಿ ಕೊಡ್ಬೇಕು ಅಂತ ಮಾಡಿದೀವಿ. ಎಲ್ಲರಿಗೂ ಹೋಗಲ್ಲ. ಚೆನ್ನಾಗಿ ಮಾಡಿರೋರು, ಚೆನ್ನಾಗಿ ಮಾಡದೇ ಇರೋರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕು ಅಂತ ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಸೊ ಈಗ 20-25% ಪ್ರೋಗ್ರೆಸ್ ಆಗಿದೆ. ಯಾವ ವರ್ಷ ಇದು? ನನ್ನ ಕಾಲದಲ್ಲ, 40 ವರ್ಷದ ಬಾಕಿಯನ್ನ ನಾವು ತೊಳಿತಾ ಇದ್ದೇವೆ. 40 ವರ್ಷದ. ಅದು ಯಾವುದು? ಇವು ಅವ್ರು ಹೇಳ್ದಂಗೆ ಈಸಿ ಕೇಸುಗಳಲ್ಲ, ಈಸಿ ಕೇಸುಗಳು ಆಗೋಗಿದ್ದಾವೆ. ನಾವು ಈಗ ಮಾಡ್ತಾ ಇರೋದು ಸಮಸ್ಯಾತ್ಮಕ ಕೇಸುಗಳಲ್ಲಿ ನಾನು 25% ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನೋಡಪ್ಪ ಇದ್ರಲ್ಲೂ ಅತಿ ಕಷ್ಟ ಇರೋದು 30% ಇರ್ಬೋದು, ಆದ್ರೆ 30% ಬ್ಯಾಲೆನ್ಸ್ ಅಂದ್ರೆ 70% ತಲುಪೋವರೆಗೂ ನೀವು ನನ್ಗೆ ಏನು ಸಬು ಹೇಳ್ಬೇಡಿ. 65-70% ದಾಟಿಸ್ಬಿಟ್ಟು ಆಮೇಲೆ ನೀವೇನಾದ್ರೂ ಕಷ್ಟ ಅಂತ ಹೇಳಿದ್ರೆ ನಾನು ಕೇಳ್ತೀನಿ. ಅಲ್ಲಿವರೆಗೂ ನನ್ಗೆ ಇದು ಯಾವ್ದು ಕತೆ ಹೇಳ್ಬೇಡಿ ಅಂತ ಕೂಡ ಹೇಳಿದ್ದೇನೆ. ಸೊ ಪ್ರೋಗ್ರೆಸ್ 25% ಅಷ್ಟೇ ಆಗಿದೆ ಅಂತ ಹೇಳೋದು ಈಸಿ. ನಾನೀಗ 6 ತಿಂಗಳಲ್ಲಿ 40 ವರ್ಷದ ಬಾಕಿಯಲ್ಲಿ 25% ಕ್ಲಿಯರ್ ಮಾಡಿದ್ದೇನೆ. 50 ವರ್ಷದ ಕೇಸುಗಳು ಕೂಡ ಇದಾವೆ. ಅದನ್ನ ದಯವಿಟ್ಟು ಈ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಯಾಕಂದ್ರೆ ಬೇರೆಯವರು ಕೆಲವರು ಏನ್ ಇಷ್ಟೇ ಆಗಿದೆ ಅಂತ ಅಂದ್ರು, ಈ ತರ ಹೇಳೋದ್ ಸಲೀಸು, ಆದ್ರೆ ಫುಲ್ ಪಿಕ್ಚರ್ ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.